ಯತ್ರ ನಾರಿಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂತ. ಅಂದರೆ ಎಲ್ಲಿ ನಾರಿಯನ್ನು ನಾವು ಪೂಜೆಯ ಭಾವನೆಯಿಂದ ಕಾಣ್ತೀವೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು ಈ ಶ್ಲೋಕದ ಅರ್ಥ. ಈ ಶ್ಲೋಕ ಬರೀ ಪುಸ್ತಕದಲ್ಲಿ ಮಾತ್ರ ಉಳ್ಕೊಂಡಿದೆ, ಭಾರತೀಯರ ಆಚರಣೆಯಲ್ಲಿ ನಯಾ ಪೈಸಾ ಉಳ್ಕೊಂಡಿಲ್ಲ. ಈ ದೇಶದಲ್ಲಿ ಪ್ರತಿದಿನ ಯಾವುದಾದ್ರೂ ಒಂದು ಹಳ್ಳಿಯಲ್ಲಿ, ಯಾವುದಾದ್ರೂ ಒಂದು ಗ್ರಾಮದಲ್ಲಿ, ಸಿಟಿಯಲ್ಲಿ ನಿರಂತರವಾಗಿ ರೇಪ್ ಆಗ್ತಾನೆ ಇರುತ್ತೆ. ನಮಗೆ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆಯಿತು, ಇಷ್ಟೆಲ್ಲ ಅಡ್ವಾನ್ಸ್ ಆಗಿದ್ದೀವಿ, ಆದರೂ ಇನ್ನೂ ಸಗಣಿ ತಿನ್ನೋ ಕೆಲಸ ಮಾಡೋದನ್ನು ಮಾತ್ರ ನಾವು ಬಿಡ್ತಾನೇ ಇಲ್ಲ. ನಿಜವಾಗ್ಲೂ ಬಹಳ ಬೇಸರ ಆಗುತ್ತೆ. ಭಾರತದ ಹರಿಯಾಣದ ಫದಿರಾಬಾದ್ನಲ್ಲಿ ನಿನ್ನೆ ರಾತ್ರಿ ಏಕಾಏಕಿ ಒಂದು ಗ್ಯಾಂಗ್ ರೇಪ್ ನಡೆದಿದೆ. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಯತ್ರ ನಾರಿಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂತ. ಅಂದರೆ ಎಲ್ಲಿ ನಾರಿಯನ್ನು ನಾವು ಪೂಜೆಯ ಭಾವನೆಯಿಂದ ಕಾಣ್ತೀವೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು ಈ ಶ್ಲೋಕದ ಅರ್ಥ. ಆದರೆ ಈ ಶ್ಲೋಕ ಬರೀ ಪುಸ್ತಕದಲ್ಲಿ ಮಾತ್ರ ಉಳ್ಕೊಂಡಿದೆ, ಭಾರತೀಯರ ಆಚರಣೆಯಲ್ಲಿ ನಯಾ ಪೈಸಾ ಉಳ್ಕೊಂಡಿಲ್ಲ. ಹೆಣ್ಣಿಗೆ ಎಷ್ಟು ಮರ್ಯಾದೆ ಕೊಡ್ತಾ ಇದ್ದೀವಿ ರೀ. ಈ ದೇಶದಲ್ಲಿ ಪ್ರತಿದಿನ ಯಾವುದಾದ್ರೂ ಒಂದು ಹಳ್ಳಿಯಲ್ಲಿ, ಯಾವುದಾದ್ರೂ ಒಂದು ಗ್ರಾಮದಲ್ಲಿ, ಸಿಟಿಯಲ್ಲಿ ನಿರಂತರವಾಗಿ ರೇಪ್ ಆಗ್ತಾನೆ ಇರುತ್ತೆ. ಮಿನಿಮಮ್ ಏನೂ ಇಲ್ಲ ಅಂತಂದರೆ ಸ್ಟ್ಯಾಟಿಸ್ಟಿಕ್ಸ್ಗಳ ಪ್ರಕಾರ ಒಂದು ವರ್ಷಕ್ಕೆ ಹತ್ರ 31ರಿಂದ 32 ಸಾವಿರ ರೇಪ್ಗಳಾಗುತ್ತೆ ನಮ್ಮ ದೇಶದಲ್ಲಿ. ನಾಚಿಕೆ ಬರಬೇಕಲ್ವಾ ನಮ್ಮಗಳಿಗೆಲ್ಲ. ನಮಗೆ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆಯಿತು, ಇಷ್ಟೆಲ್ಲ ಅಡ್ವಾನ್ಸ್ ಆಗಿದ್ದೀವಿ, ಆದರೂ ಇನ್ನೂ ಸಗಣಿ ತಿನ್ನೋ ಕೆಲಸ ಮಾಡೋದನ್ನು ಮಾತ್ರ ನಾವು ಬಿಡ್ತಾನೇ ಇಲ್ಲ. ನಿಜವಾಗ್ಲೂ ಬಹಳ ಬೇಸರ ಆಗುತ್ತೆ. ಕೆಲವೊಂದು ಸಲ ನಮ್ಮ ಮನಸ್ಥಿತಿಗಳು, ನಮ್ಮ ಈ ಕ್ರೌರ್ಯ, ಕ್ರೋಧ, ಏನು ಬೇಡವಾದಂತಹ ಆಲೋಚನೆಗಳು ಏನು ಹೊರಗಡೆ ಪ್ರದರ್ಶನಕ್ಕೆ ಒಳಗಾಗುತ್ತಲ್ಲ, ಅದನ್ನು ನೋಡಿದಾಗ ಬಹಳ ಬೇಜಾರಾಗುತ್ತೆ. ಭಾರತದಲ್ಲಿ ನಾವು ಗಂಟೆಗೆ ಅಂದರೆ ಭಾರತದಲ್ಲಿ ಒಂದು ವರ್ಷಕ್ಕೆ ಏನಿಲ್ಲ ಅಂದರೂ 31ರಿಂದ 32 ಸಾವಿರ ರೇಪ್ ಕೇಸಸ್ಗಳು ರಿಜಿಸ್ಟರ್ ಆಗುತ್ತೆ ಅಂತಂದರೆ ನಿಜವಾಗ್ಲೂ ಶೇಮ್ಫುಲ್. ಈಗ ಮತ್ತೊಂದು ಅಂತಹದ್ದೇ ದೊಡ್ಡ ರೇಪ್ ಅನ್ನುವಂಥದ್ದು ನಡೆದಿದೆ. ಎಲ್ಲಿ ಅಂತಂದರೆ ಭಾರತದ ಹರಿಯಾಣದ ಫದಿರಾಬಾದ್ನಲ್ಲಿ ನಿನ್ನೆ ರಾತ್ರಿ ಏಕಾಏಕಿ ಒಂದು ಗ್ಯಾಂಗ್ ರೇಪ್ ನಡೆದಿದೆ. ಕಾರ್ನಲ್ಲೇ ಯುವತಿಯನ್ನು 2-3 ಜನ ಸೇರ್ಕೊಂಡು ಬಹಳ ಬರ್ಬರವಾಗಿ ತಲೆಗೆಲ್ಲ ಹೊಡೆದು ರೇಪನ್ನು ಮಾಡಿದ್ದಾರೆ. ಆ್ಯಕ್ಚುಲಿ ಆಗಿದ್ದೇನು ಅಂತಂದರೆ, ಒಬ್ಬಳು ಮಹಿಳೆ ತನ್ನ ತಾಯಿ ಜೊತೆ ವಾಸ ಮಾಡ್ತಾ ಇದ್ಲು. ಆಕೆಗೆ ಮದುವೆ ಆಗಿತ್ತು, ಮಗು ಇತ್ತು. ಇನ್ಫ್ಯಾಕ್ಟ್ ಆಕೆ ಮದುವೆ ಆದಮೇಲೆ ಸ್ವಲ್ಪ ಸಂಸಾರಿಕ ಕಲಹಗಳಿಂದ ಗಂಡನಿಗೆ ಡೈವರ್ಸನ್ನು ಕೊಟ್ಟಿದ್ಲು. ಡೈವರ್ಸ್ ಕೊಟ್ಟು ತಾಯಿ ಜೊತೆಗೆ ಆಕೆ ವಾಸ ಮಾಡ್ಕೊಂಡಿದ್ಲು. ಅದೇ ಹರಿಯಾಣದ ಫದಿರಾಬಾದ್ನಲ್ಲಿ ವಾಸ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಒಂದಿನ ತಾಯಿ ಜೊತೆಗೆ ಏನೋ ಜಗಳ ಆಗುತ್ತೆ, ಏನೋ ಕಿರಿಕಿರಿ ಆಗುತ್ತೆ. ಅದಕ್ಕೆ ತಾಯಿ ಜೊತೆ ಜಗಳ ಆಡಿದಂಥ ಆಕೆ ಒಂದು ಸ್ವಲ್ಪ ನೆಮ್ಮದಿ ಬೇಕು, ಮನಃಶಾಂತಿ ಬೇಕು, ಏನಾಗ್ತಾ ಇದೆ, ವಾಟ್ಸ್ ಹ್ಯಾಪನಿಂಗ್ ಇನ್ ಮೈ ಲೈಫ್ ಅಂತ ಯಾರಿಗಾದರೂ ಹೇಳ್ಕೋಬೇಕು ಅಂತ ಅನಿಸಿ ಗೆಳತಿ ಮನೆಗೆ ಹೋಗ್ತಾಳೆ. 8:00ವರೆಗೆ ಗೆಳತಿ ಮನೆಗೆ ಹೋಗ್ತಾಳೆ. ತಾಯಿ ಜೊತೆ ಜಗಳ ಮಾಡ್ತಾಳೆ. ತಾಯಿ ಜೊತೆ ಜಗಳ ಮಾಡಿದವಳೆ ಮನೆ ಬಿಟ್ಟು ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಫ್ರೆಂಡ್ ಮನೆಗೆ ಹೋಗ್ತಾಳೆ ಒಂಟಿಯಾಗಿ. ಫ್ರೆಂಡ್ ಮನೆಗೆ ಹೋದವಳು ಅವತ್ತು ರಾತ್ರಿ ಮಾತಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಅಲ್ಲೇ ಅವಳ ಮನೆಯಲ್ಲೇ ಮಲಗಿ ಮಾರನೇ ದಿನ ಬೆಳಗ್ಗೆ ಎದ್ದು ತನ್ನ ಮನೆಗೆ ಹೋಗಿದ್ದಿದ್ರು ಅಡ್ಡಿ ಇರ್ತಾ ಇರಲಿಲ್ಲ. ಆದರೆ ಅವಳು ಮಾಡಿದ ಮಿಸ್ಟೇಕ್ ಏನು ಅಂತಂದರೆ, 8:00ವರೆಗೆ ಹೋದವಳು ರಾತ್ರಿ 12:00ವರೆಗೆ ತನ್ನ ಮನೆಗೆ ವಾಪಸ್ ಹೋಗುವಂತಹ ಧೈರ್ಯ ಮಾಡಿದ್ಲು. ಸರಿ, ಯಾರು ತಿರುಗಾಡಲ್ವಾ ಮಧ್ಯರಾತ್ರಿ, ಆಯಿತು ಹೋದ್ಲು ಅಂತಾನೆ ಅಂದ್ಕೊಳ್ಳೋಣ. ಅಲ್ಲಿ ಒಂದಿಷ್ಟು ಆಟೋಗಳು ನಿಂತಿದ್ವು. ಆ ಆಟೋಗಳ ಹತ್ರ ಹೋಗಿ ನನ್ನನ್ನು ಈ ಅಡ್ರೆಸ್ಸಿಗೆ ಬಿಡ್ತೀರಾ ಅಂತ ಮಾತನಾಡ್ತಾ ಇದ್ಲು ಆಟೋದವ್ರ ಜೊತೆ. ಅಲ್ಲೊಂದು ಸರ್ಕಲ್ ಇದೆ, ಮೆಟ್ರೋ ಸರ್ಕಲ್ ಅಂತ. ಮೆಟ್ರೋ ಸರ್ಕಲ್ ಹತ್ರಕ್ಕೆ ಹೋಗಿ ಆಟೋದವ್ರ ಜೊತೆ ಸಂಭಾಷಣೆ ಮಾಡ್ತಾ ಇರಬೇಕಾದ್ರೆ ಒಂದು ಕಾರ್ ಬರುತ್ತೆ. ಕಾರ್ ಬಂದ್ಬಿಟ್ಟು, ಆಟೋದಲ್ಲೆಲ್ಲ ಏನಕ್ಕೆ ಹೋಗ್ತೀರಾ, ನಾವು ಡ್ರಾಪ್ ಕೊಡ್ತೀವಿ ನಿಮ್ಮನ್ನು, ಬನ್ನಿ ಅಂತ ಹೇಳಿ ಆ ಕಾರ್ನಲ್ಲಿ ಅವಳನ್ನು ಹತ್ತಿಸ್ಕೊತಾರೆ. ನನಗೆ ಒಂದು ಅರ್ಥ ಆಗದೆ ಇರೋದು ಏನು ಅಂತಂದರೆ, ಡ್ರಾಪ್ ಕೊಡ್ತೀವಿ ಹತ್ತುತ್ತೀರಾ ಅಂದಾಕ್ಷಣ ಅವಳು ಅದು ಹೆಂಗೆ ಹತ್ತುಬಿಟ್ಲು, ಬ್ಲೈಂಡ್ ಆಗೋದನ್ನು ಹೆಂಗೆ ನಂಬಿಬಿಟ್ಲು ಅವರನ್ನು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಯಾಕೆಂತಂದರೆ ಹೆಣ್ಮಕ್ಳು ಎಷ್ಟು ಜಾಗೃತವಾಗಿರ್ತಾರೆ, ಎಷ್ಟು ಎಚ್ಚರಿಕೆಯಿಂದ ಇರ್ತಾರೆ ಅಂತಂದರೆ ಅವರ ನೋಟದಲ್ಲಿ ಗೊತ್ತಾಗ್ಬಿಡುತ್ತೆ. ಅಂದರೆ ಗಂಡು ಅವರ ಕಣ್ಣಲ್ಲೇ ಕಣ್ಣು ಹಿಡಿದು ಬಿಡ್ತಾರೆ. ಒಬ್ಬ ಗಂಡಸು ಅವರ ಸೌಂದರ್ಯವನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾನೋ ಅಥವಾ ಕಾಮದ ದೃಷ್ಟಿಯಿಂದ ನೋಡ್ತಾ ಇದ್ದಾನೋ ನನ್ನನ್ನು ಅನ್ನುವಂಥದ್ದು ಅವ್ರ ಕಣ್ಣಲ್ಲೇ ಸ್ಕ್ಯಾನ್ ಮಾಡಿಬಿಡ್ತಾರೆ. ಅಂಥದ್ರಲ್ಲಿ ಅವಳು ಯಾಕೆ ಆ ಮೂಮೆಂಟಲ್ಲಿ ಅವರನ್ನು ನಂಬಿ ಆ ಕಾರ್ ಹತ್ತಿದ್ಲೋ ಗೊತ್ತಿಲ್ಲ. ಬಟ್ ಡ್ರಾಪ್ ಕೊಡ್ತೀವಿ, ಲಿಫ್ಟ್ ಕೊಡ್ತೀವಿ ಅಂತ ಹೇಳಿ ಕಾರ್ ಹತ್ತಿಸಿಕೊಂಡಂತಹ ನೀಚ ನನ್ನ ಮಕ್ಕಳು, ಅಯೋಗ್ಯ ನನ್ನ ಮಕ್ಕಳು ಊರು ಹೊರಗಡೆ ಕರ್ಕೊಂಡು ಹೋಗಿ ಯಾವುದೋ ಒಂದು ಕಾಡಿನ ಪ್ರದೇಶದಲ್ಲಿ ಆಕೆಯ ಮೇಲೆ ಗ್ಯಾಂಗ್ ರೇಪನ್ನು ಎಸೆದಿದ್ದಾರೆ. ತಲೆಗೆಲ್ಲ ಹೊಡೆದು ತಲೆ ಎನ್ನುವಂಥದ್ದು ಸೀಳು ಹೋಗಿದೆ. 12 ಹೊಲಿಗೆ ಹಾಕಿದಾರಂತೆ ಅವಳು ತಲೆಗೆ, 12 ಹೊಲಿಗೆ. ಇದಾದ ಮೇಲೆ ಈ ವಿಷಯ ಆಕೆ ಮನೆಯವರಿಗೆ ಗೊತ್ತಾದ ಮೇಲೆ
ನಿನ್ನೆ ಡಿಸೆಂಬರ್ 30ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಅದಾದಮೇಲೆ ಗೊತ್ತಾಗಿದೆ ರೇಪ್ ಆಗಿದೆ ಇವಳ ಮೇಲೆ. ಇವಳು ಎಷ್ಟೊತ್ತಾದರೂ ಮನೆಗೆ ಬರಲಿಲ್ಲ. ತಾಯಿಗೆ ಆತಂಕ. ಮನೆಗೆ ಸುತ್ತಮುತ್ತಲಿನವ್ರ ಹತ್ರ ಎಲ್ಲ ತಾಯಿ ಕೇಳಿದಾಳೆ, ನನ್ನ ಮಗಳು ಇನ್ನೂ ಮನೆಗೆ ಬಂದಿಲ್ಲ ಅಂತ. ಆಗ ಹುಡುಕಾಟ ಪ್ರಾರಂಭ ಆಗಿದೆ. ಅದಾದಮೇಲೆ ಪೊಲೀಸರ ಸಹಾಯ ಪಡೆದುಕೊಂಡು ಸ್ವಲ್ಪ CCTV ಅದು ಇದು ಎಲ್ಲ ಸರ್ಚ್ ಮಾಡಿ ಟ್ರೇಸ್ ಮಾಡಿ ಅವಳು ಎಲ್ಲಿದ್ದಾಳೆ ಅನ್ನೋದನ್ನು ಪತ್ತೆ ಹಚ್ಚಿದ ಮೇಲೆ ಗೊತ್ತಾಯಿತು ಇವಳ ಮೇಲೆ ರೇಪ್ ಆಗಿದೆ ಅಂತ. ರೇಪ್ ಮಾಡಿದಂತಹ ಅಯೋಗ್ಯರನ್ನು ಏನು ಮಾಡಿದರು ಪೊಲೀಸರು? ಅವ್ರನ್ನ ಹಿಡಿದಿದ್ದಾರೆ. ಅವರು ಕೂಡ ಅದೇ ಫೈಜಾಬಾದಿನ ನಿವಾಸಿಗಳು, ಅದೇ ಊರಲ್ಲಿರುವಂಥವ್ರು. ಪ್ರಾಬಬ್ಲಿ ಗೊತ್ತಿತ್ತೋ ಏನೋ ಇವಳಿಗೆ ಡೈವರ್ಸ್ ಆಗಿದೆ, ಶಿ ಈಸ್ ಅ ಸಿಂಗಲ್ ಲೇಡಿ ಅಂಥೇಳಿ ಆಕೆಯನ್ನು ಅಬ್ಸರ್ವ್ ಮಾಡಿದ್ರೋ ಏನೋ ಗೊತ್ತಿಲ್ಲ. ಬಟ್ ಟಾರ್ಗೆಟ್ಫುಲ್ಲಾಗಿ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ ಇದು. ಬಟ್ ಈ ತರಹದ ಘಟನೆಗಳು ಆಗಬಾರ್ದು. ಪೊಲೀಸರು ಅದೆಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ತಾಯಿ ನಿಮಗೆ, ಹೆಣ್ಮಕ್ಳಿಗೆ. ಹೊಯ್ಸಳ ನಮ್ಮ ರಾಜ್ಯದಲ್ಲಂತೂ, ಕರ್ನಾಟಕದಲ್ಲಂತೂ ಹೊಯ್ಸಳ ಅನ್ನುವಂಥದ್ದಿದೆ, ಮತ್ತೊಂದಿದೆ, ಮಗದೊಂದಿದೆ. ಪೊಲೀಸರು ಯಾವುದೋ ಒಂದು ಸ್ಕ್ಯಾನರ್ಗಳನ್ನು ಹಾಕಿರ್ತಾರೆ, ಅಲ್ಲಿ ಸ್ಕ್ಯಾನ್ ಮಾಡಿದರೆ ಸಾಕು ನಿಮಗೆ ಎಲ್ಲ ಡೀಟೇಲ್ಸ್ಗಳು ಸಿಗುತ್ತೆ. ಸ್ಥಳೀಯ ಪೊಲೀಸರ SI PSIಗಳ ನಂಬರ್ ಇರುತ್ತೆ, ಅದಕ್ಕೆ ಫೋನ್ ಮಾಡಿ ಸೆಕ್ಯೂರ್ಡಾಗಿ ನೀವು ಎಲ್ಲಿ ತಲುಪಬೇಕು ಅಲ್ಲಿ ತಲುಪಿ. ಅಂತಹ ಫ್ರೆಂಡ್ಲಿ ಪೊಲೀಸಸ್ಗಳು ಕೂಡ ನಮ್ಮ ರಾಜ್ಯದಲ್ಲಿದ್ದಾರೆ. ಅದು ಬಹಳ ಹೆಮ್ಮೆಯ ಸಂಗತಿ. ಹಂಗೆ ಹರಿಯಾಣದಲ್ಲೂ ಇದ್ದಿದ್ರೆ ಒಳ್ಳೇದಾಗ್ತಿತ್ತ? ಅಥವಾ ಇದ್ದು ಈ ಹೆಣ್ಮಗಳು ಅದರ ಉಪಯೋಗ ಪಡೆದುಕೊಳ್ಳಿಲ್ವಾ? ಫಸ್ಟ್ ಆಫ್ ಆಲ್ ಬ್ಲೈಂಡಾಗಿ ಅವಳು ಆ ಕಾರ್ ಹತ್ತಿದ್ದೇ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಅದು ಹೆಂಗೆ ಹತ್ತಿದ್ಲು? ಅದು ರಾತ್ರಿ 12ವರೆಗೆ ಸ್ವಾಮಿ, ನಿರ್ಜನ ಪ್ರದೇಶದಲ್ಲಿ ಚೆನ್ನಾಗಿ ಆಟೋದಲ್ಲಿ ಹೋಗ್ತಾ ಇದ್ಲು. ಅಂತಹ ಟೈಮಲ್ಲಿ ನಾನು ಕೊಡೋ ಸಜೆಷನ್, ನನ್ನ ಪರ್ಸನಲ್ ಸಜೆಷನ್ ಏನು ಅಂತಂದರೆ, ಚೌಕಾಸಿ ಮಾಡಬೇಡಿ. 100 200 ಕೊಟ್ಬಿಡಿ. ನಿಮ್ಮ ಪ್ರಾಣಕ್ಕಿಂತ, ನಿಮ್ಮ ಮಾನಕ್ಕಿಂತ, ನಿಮ್ಮ ಶೀಲಕ್ಕಿಂತ ಮತ್ತು ದೊಡ್ಡದು ಏನಿದೆ? ಏನೂ ಇಲ್ಲ. 100 ರೂಪಾಯಿ ಎಕ್ಸ್ಟ್ರಾ ಯಾರಿಗಾದರೂ ನಾವು ಅಂತಹ ಅಪರಾತ್ರಿ ಹೊತ್ತಲ್ಲಿ ಕೊಟ್ಟರೆ ನಾವು ಕಳ್ಕೊಳ್ಳೋದು ಏನೂ ಇಲ್ಲ ತಾಯಿ, ಏನೂ ಇಲ್ಲ. 100 ರೂಪಾಯಿ ಕೊಟ್ಬಿಟ್ಟು ಆಟೋದಲ್ಲಿ ಜಮ್ಮಂತ ಬರ್ಬೋದಿತ್ತು ಅವಳು. ಆದರೆ ಯಾರೋ ಲಿಫ್ಟ್ ಕೊಡ್ತೀವಿ ಅಂದ ಮಾತ್ರಕ್ಕೆ ದುಡ್ಡು ಉಳಿತಲ್ಲ ಅಂತವ್ರ ಕಾರ್ ಹತ್ತಿ ಇವತ್ತು ತನ್ನ ಶೀಲವನ್ನು, ತನ್ನ ಪ್ರಾಣವನ್ನು, ಶೀಲಾನಂತರ ಕಳ್ಕೊಂಡ್ಬಿಟ್ಲು, ಪ್ರಾಣ ಕಳೆದುಕೊಳ್ಳುವಂತಹ ಸ್ಥಿತಿಗೆ ಬಂದು ಕೂತಿದ್ದಾಳೆ ಇವತ್ತು ಆ ಹೆಂಗಸು. ಇನ್ನು ನಮ್ಮ ದೇಶದಲ್ಲಿ ಈ ಥರದ ಘಟನೆಗಳು ಕಡಿಮೆ ಆಗಬೇಕು ಅಂದರೆ ಏನು ಮಾಡಬೇಕು? ನಾನು ಆಗಲೇ ಹೇಳಿದೆ, ವರ್ಷಕ್ಕೆ ಹತ್ರ 31ರಿಂದ 32 ಸಾವಿರ ರೇಪ್ಗಳಾಗುತ್ತೆ. ಆ ರೇಪ್ಗಳನ್ನು ಸ್ಟಾಪ್ ಮಾಡಬೇಕಂದ್ರೆ ಏನು ಮಾಡಬೇಕು? ಒಂದು ಸ್ಟ್ರಿಕ್ಟ್ ಆದಂತಹ ಕಾನೂನನ್ನು ತರಬೇಕು. ಕಂಡಲ್ಲಿ ಗುಂಡು, ಈ ಕಾನ್ಸೆಪ್ಟ್ ಹಿಡ್ಕೊಂಬಂದ್ರೇ ರೇಪ್ಗಳು ನಿಲ್ಲುತ್ತೆ. ಕಂಡಲ್ಲಿ ಗುಂಡು, ಅವ್ನು ರೇಪ್ ಮಾಡಿದವನು ಯಾವನೇ ಆಗಿರಲಿ, ಅವನೆಷ್ಟು ದೊಡ್ಡ ವ್ಯಕ್ತಿನೇ ಆಗಿರಲಿ, ಸೊಸೈಟಿಯಲ್ಲಿ ಅವನಿಗೆ ಎಂತಹ ದೊಡ್ಡ ಸ್ಥಾನನೇ ಇರಲಿ, ಅವನೆಷ್ಟೇ ಬಲಿಷ್ಠನಾಗಿರಲಿ, ಅವನಿಂತಹ ಕೆಲಸ ಮಾಡಿದಾನಾ, ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿದಾನ, ಕಂಡಲ್ಲಿ ಗುಂಡು, ಪಬ್ಲಿಕ್ಕಲ್ಲಿ ನಿಲ್ಸಿ ಗುಂಡು ಹೊಡಿಬೇಕು. ಅಂತಹ ಕಾನೂನು ತೆಗೆದುಕೊಂಡು ಬನ್ನಿ. ಹೆಂಗಿದೆ ಬೇರೆ ರಾಷ್ಟ್ರಗಳಲ್ಲೆಲ್ಲ ಕಾನೂನು? ಏನಾದರೂ ಹೆಚ್ಚು ಕಡಿಮೆ ಮಾಡಿ ಕತ್ತರಿಸಾಕ್ಬಿಡ್ತಾರೆ. ಅಂತಹ ಭಯ ನಮ್ಮಲ್ಲಿ ಹುಟ್ಟಬೇಕು ಕೆಲವೊಂದು ಸಲ. ಅಂತಹ ಭಯಗಳು ಹುಟ್ಟಿದಾಗನೇ ಕ್ರೈಮ್ ಮಾಡೋಕ್ಕೆ ಹೆದರ್ತಾರೆ ಜನ. ನಮ್ಮಲ್ಲಿ ಅದೇನು ಇಲ್ವಲ್ಲ. ಅದೇ ಒಂದು ಶಕ್ತಿ ಆಗಿಬಿಟ್ಟಿದೆ ಅಪರಾಧ ಮಾಡೋರಿಗೆ. ಅಂದರೆ ಒಂದೊಂದು ಸಲ ಅನ್ಸೋದೇನು ಅಂತಂದರೆ, ಅತ್ಯಾಚಾರ ಮಾಡೋದು, ಕೊಲೆ ಮಾಡೋದು, ದರೋಡೆ ಮಾಡೋದು ಇಷ್ಟು ಸುಲಭನಾ? ಇಷ್ಟು ಈಸಿನಾ? ಭಯನೇ ಇಲ್ವಾ? ವ್ಯವಸ್ಥೆ ಬಗ್ಗೆ ಭಯ ಇಲ್ವಾ? ಪೊಲೀಸರ ಬಗ್ಗೆ ಭಯ ಇಲ್ವಾ? ಮಾನ ಮರ್ಯಾದೆಗಂತೂ ಅಂಜಲ್ಲ, 3 ಬಿಟ್ಟವರೇ ಅದನ್ನು ಮಾಡ್ತಾರೆ. ಅಟ್ಲೀಸ್ಟ್ ಹೊಡಿತಾರೆ, ಬಡಿತಾರೆ, ಮುಂದೇನೋ ಒಂದು ನೋವಾಗುತ್ತೆ, ತ್ರಾಸಾಗುತ್ತೆ, ಹಾಗೆಲ್ಲ ಮಾಡಬಾರ್ದು ಅನ್ನುವಂಥ ಆಲೋಚನೆ ಕೂಡ ಬರಲ್ವಲ್ಲ ಕೆಲವರಿಗೆ. ಹಂಗೆ ಆಲೋಚನೆ ಬರಬೇಕು ಅಂದರೆ ಏನು ಮಾಡಬೇಕು? ಇನ್ನೂ ಸ್ಟ್ರಾಂಗ್ ಆದಂತಹ ಕಾನೂನುಗಳು ಬರಬೇಕು, ಸ್ಟ್ರಾಂಗ್ ಆದಂತಹ ಶಿಕ್ಷೆ ಬರಬೇಕು. ಹೇಳ್ತಾರಲ್ಲ ಬಾಯಿ ಮಾತಿಗೆ ಕಠಿಣ ಶಿಕ್ಷೆ ಅಂತ. ಆ ಶಿಕ್ಷೆ ಬಾಯಿ ಮಾತಲ್ಲಿ ಹೇಳೋದಲ್ಲ, ಕಾರ್ಯರೂಪಕ್ಕೆ ಬರಬೇಕು, ಆ್ಯಕ್ಷನಲ್ಲಿ ಇರಬೇಕು. ಅಂತಹ ಕಠಿಣ ಶಿಕ್ಷೆ ಕೊಟ್ಟಾಗ ಅದು ಜಗತ್ತಿಗೆ ಉದಾಹರಣೆ ಆಗಬೇಕು. ಆಮೇಲೆ ಯಾವನು ಈ ತರಹದ ನೀಚ ಕೆಲಸ ಮಾಡೋದಕ್ಕೆ ಮುಂದಾಗಲ್ಲ. ಅಂತಹ ಕಠಿಣ ಶಿಕ್ಷೆಯನ್ನು ಕೊಡ್ತಾ ಇಲ್ವಲ್ಲ ನಾವು, ಅದು ಗೊತ್ತಾಗ್ತಾ ಇಲ್ವಲ್ಲ ಯಾರಿಗೂ. ಆದ್ದರಿಂದ ಇದು ಮುಂದುವರೆದುಕೊಂಡು ಹೋಗ್ತಾ ಇದೆ. ಬಟ್ ವಾಟ್ ಎವರ್, ಹರಿಯಾಣದ ಪೊಲೀಸರು ಎಷ್ಟು ಮಟ್ಟಿಗೆ ಈ ಕೇಸನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅಪರಾಧಿಗಳಿಗೆ ಏನು ಶಿಕ್ಷೆ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಮತ್ತು ಸೇಫ್ಟಿ ಡಿವೈಸಸ್ಗಳನ್ನು ದಯವಿಟ್ಟು ತೆಗೆದುಕೊಳ್ಳಿ. ಹೆಣ್ಮಕ್ಳು ಪೊಲೀಸರಿಗೆ ಫೋನ್ ಮಾಡಿ, ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಗಂಡಸರಿದ್ದರೆ ಅವರಿಗೆ ಫೋನ್ ಮಾಡಿ. ಯಾರನ್ನೂ ಬ್ಲೈಂಡಾಗಿ, ಕುರುಡಾಗಿ ನಂಬಿ ಇಂತಹ
ಸ್ಥಿತಿಯನ್ನು ದಯವಿಟ್ಟು ತಂದುಕೋಬೇಡಿ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.